ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆಯೇ ಹೇಳಿದ್ರು ನಮಗೆ. ಡಿ.ಕೆ.ಶಿಗೆ ಆಫರ್ ಮಾಡಿ ಈಗ ಕೊಟ್ಟ ಮಾತಿನಂತೆ ನಡೆದಿಲ್ಲ. ಖಾತೆ ಹಂಚಿಕೆ ವಿಚಾರದಲ್ಲಿ ಯಾವ ಹಂತದಲ್ಲಿ ಏನಾಯ್ತು ನನಗಂತೂ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೀಗಂದ್ರು. ನೋಡಿ, ನಾನು ಯಾವತ್ತೂ ಕೂಡ ಇಂಥದ್ದೇ ಖಾತೆ ಕೊಡಿ ಅಂತ ಯಾವತ್ತೂ ಕೇಳಿರಲಿಲ್ಲ. ನಾನು ಅವರೇ ಆಫರ್ ಮಾಡಿದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಈ ನೀರಾವರಿ ಇಲಾಖೆಯ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹೆಚ್ಚುವರಿ ಖಾತೆ ಬಗ್ಗೆ ನನ್ನ ಜೊತೆ ಯಾರೂ ಕೂಡ ಮಾತಾಡಿಲ್ಲ. ಇದ್ರ ಬಗ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಹಾಗಾಗಿ ಎಲ್ಲ ಗೊಂದಲಗಳು ಸಂಜೆಯ ಒಳಗೆ ಇತ್ಯರ್ಥವಾಗುವ ಭರವಸೆ ನನಗಿದೆ. ಸುಮ್ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ, ಪಾಸಿಟಿವ್ ಆಗಿರೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಪಾಸಿಟಿವ್ ಆಗಿರೋಣ ಅಂತಂತಂದ್ರೆ ಅವರು ಕೇಳಿದಂಥ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಇದ್ದಾರೆ. ಬಟ್ ನಿನ್ನೆ ಸಂಜೆ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿ ಸಮಾಧಾನ ಪಡಿಸಿದ ನಿಟ್ಟಿನಲ್ಲಿ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ, ಎಲ್ಲ ಸಾರ್ಟ್ಔಟ್ ಆಯಿತು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರೆ ಹೊರತು ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಆಡಿರಲಿಲ್ಲ. ನಗನಗ್ತಾನೆ ಇದ್ರು. ಎಲ್ಲ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕ್ಲಿಯರ್ ಆಯ್ತೇನೋ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋ ಸಂದರ್ಭ ನೋಡ್ತಾ ಇದ್ರೆ ಇನ್ನೂ ಯಾವುದೂ ಇತ್ಯರ್ಥವಾಗಿಲ್ಲ, ನಾನು ಸಮಾಧಾನಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರೇನೆ. ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಿದ್ದೀನಿ, ಸುರ್ಜೇವಾಲಾ ಅವರ ಜೊತೆಗೆ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರೇ ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಖಾತೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ನಾನು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ರಾಮಲಿಂಗಾರೆಡ್ಡಿ ಅವರು ಹೀಗಂದಿದ್ದು. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಇಬ್ಬರು ಬಂದಂಥ ಸಂದರ್ಭದಲ್ಲಿ, ಅಂದರೆ ಈ ಅಧಿಕಾರ ಹಂಚಿಕೆ ಆಗುವ ಮುಂಚೆ, ಅಂದರೆ ಅಧಿಕಾರ ಟ್ರಾನ್ಸ್ಫರ್ ಆಗೋಗ್ತೋ ಮುಂಚೆ, ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಬೀಳುವ ಮುಂಚೆನೇ ಇದ್ರ ಬಗ್ಗೆ ಮಾತುಕತೆ ಆಗಿತ್ತು. ನನ್ನ ಸಂಪುಟದಲ್ಲಿ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಅವರೇ ಮಾತು ಕೊಟ್ಟಿದ್ರು. ನಾನೇನೂ ಕೇಳಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದು. ಡಿ.ಕೆ. ಸುರೇಶ್ ಅವರು ಕೂಡ ಅವ್ರ ಜೊತೆಗೆ ಬಂದಿದ್ರು. ಅವರೇ ನನಗೆ ಹೇಳಿದ್ದು. ಈಗ ನೋಡಿದ್ರೆ ನೀರಾವರಿ ಖಾತೆ ಕೊಟ್ಬಿಟ್ಟಿದ್ದಾರೆ. ನನಗೆ ಸರ್ಪ್ರೈಸ್ ಆಯಿತು. ನನಗೆ ನೀರಾವರಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಸೊ ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಕೂಡ ಪ್ರಿಪೇರ್ ಆಗಿದ್ದೆ. ಬಟ್ ಈಗ ನೋಡಿದ್ರೆ ನೀರಾವರಿ ಕೊಟ್ಟಿದ್ದಾರೆ. ನನಗೆ ಬೇಡ, ಕೊಟ್ಟ ಮಾತಿನಂತೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಲಿ, ಇಲ್ಲ ಅಂತಂದರೆ ಬೇರೆ ಯಾವುದೂ ಬೇಡ, ನಾನು ಶಾಸಕನಾಗೆ ಮುಂದುವರಿತೀನಿ, ನನಗೇನು ಸಚಿವ ಸ್ಥಾನ ಬೇಕೇಬೇಕು ಅಂತೇನಿಲ್ಲ, ಅಥವಾ ನಾನು ಮುನಿಸ್ಕೊಂಡು ಪಕ್ಷ ಬದಲಿಸ್ತೀನಿ ಅಂತನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತೀನಿ ಅಂತನೋ ಆ ರೀತಿಯಾದಂಥ ನಡೆಯನ್ನು ನಾನು ಇಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ ಒಂದು ರೌಂಡ್ ಮಾತುಕತೆ ಆಗಿದೆ. ಸಂಜೆ ಒಳಗಡೆ ಎಲ್ಲ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸಂಜೆ ಒಳಗೂ ಕಾದು ನೋಡಿ. ಸುರ್ಜೇವಾಲಾ ಅವರ ಜೊತೆಗೆ ಮಾತುಕತೆ ಆಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಅನೌನ್ಸ್ಮೆಂಟ್ ಆಗುತ್ತೆ? ಖಾತೆ ಬದಲಾವಣೆ ಆಗುತ್ತಾ? ರಾಮಲಿಂಗಾರೆಡ್ಡಿ ಅವರಿಗೇ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುತ್ತಾ? ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಲೈವ್ನಲ್ಲಿ. ಬಸವರಾಜ್, ನಿನ್ನೆ ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಒಟ್ಟಿಗೆ ಏನೂ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಇತ್ಯರ್ಥವಾಯಿತು ಅಂತ ಅನ್ಕೊಂಡಿದ್ರು. ಅವಾಗ ರಾಮಲಿಂಗಾರೆಡ್ಡಿ ಅವರು ಕೂಡ ಏನೂ ಮಾತಾಡಲಿಲ್ಲ, ಬಟ್ ಫೇಸ್ ಎಕ್ಸ್ಪ್ರೆಷನ್ ಹೇಳ್ತಾ ಇತ್ತು ಎಲ್ಲ ಸರಿ ಹೋಗಿದೆ ಅಂತ. ಬಟ್ ಈಗ ನೋಡಿದ್ರೆ ಸುದ್ದಿಗೋಷ್ಠಿಯಲ್ಲಿ ಯಾವುದೇ ರೀತಿಯಾದಂಥ ಸಮಾಧಾನ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದರೆ ಹೈಕಮಾಂಡ್ ನಾಯಕರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ಅಂದ್ಕೊಂಡಂಗೆ ಖಾತೆ ಬದಲಾವಣೆ ಮಾಡಿಕೊಡ್ತಾರಾ, ಇಲ್ಲ ಅಂತಂದರೆ ನಡೆ ಏನು ಅಂತ ಅವರದ್ದು? ಶರತ್, ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಬಹಳ ದೊಡ್ಡ ಮಟ್ಟಿಗೂ ಕೂಡ ನಡೆದಿದೆ. ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರನ್ನ ನಿನ್ನೆ ತಡರಾತ್ರಿ ಭೇಟಿ ಮಾಡಿ ಚರ್ಚೆ ನಡೆಸಿದಂತ ಸಂದರ್ಭದಲ್ಲೂ ಸಹಿತ ರಾಮಲಿಂಗಾರೆಡ್ಡಿ ಅವರು ಅಷ್ಟೊಂದು ಸ್ಪಂದಿಸಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಅದಾದ ಬಳಿಕವೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಬಂದು ಭೇಟಿಯಾಗಿ ಅನ್ನುವಂತಹ ಕರೆಯನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರ ಜೊತೆ ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರಂತೆ, ನನ್ನ ಒಂದು ನಿಲುವು ಬದಲಾಗೋದಿಲ್ಲ ಅನ್ನುವಂಥದ್ದು. ಈ ಹಿಂದೆ ಕೂಡ ತಾವು ಕೂಡ ಅದನ್ನ ಭರವಸೆ ಕೊಟ್ಟಿದ್ರೆ, ಆದ್ರೆ ಇದೀಗ ಮತ್ತೆ ಆ ಖಾತೆ ನನಗೆ ಒಂದ್ ಕಡೆ ಆಸಕ್ತಿ ಇರುವಂತಹ ಖಾತೆನೇ ಕೊಡಬೇಕು, ಆಸಕ್ತಿ ಇಲ್ಲದೆ ಇರತಕ್ಕಂಥ ಖಾತೆಯನ್ನು ಕೊಟ್ರೆ ನನಗೂ ಕೂಡ ಆತ್ಮ ಸಾಕ್ಷಿಯ ವಿರುದ್ಧವಾಗಿ ನಾನು ನಡೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಖಂಡಿತವಾಗಿ ಕೂಡ ಹೇಳಿದ್ರಂತೆ. ಈ ಒಂದು ವಿಚಾರವನ್ನ ಸುರ್ಜೇವಾಲಾ ಅವರು ಕೂಡ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಹಾಗಾಗಿ ಬೆಳಿಗ್ಗೆಯೂ ಕೂಡ ಸುರ್ಜೇವಾಲಾ ಅವರ ಜೊತೆ ಕೂಡ ಚರ್ಚೆ ನಡೆಸಿದ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ವಿಚಾರಗಳನ್ನು ಕೂಡ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಸುರ್ಜೇವಾಲ ಅವರು ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ತಾವು ಹಿರಿಯರಿದ್ದೀರಿ, ಈ ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಸರಿಯಲ್ಲ ಅನ್ನುವಂಥದ್ದು, ತಾವು ಮುಂದೆ ಒರಿಯೇರಿ ತಮಗೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸುರ್ಜೇವಾಲ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಸುರ್ಜೇವಾಲ ಅವರ ಮಾತಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದ್ ಕಡೆ ಮನ್ನಣೆ ಕೊಟ್ಟಿಲ್ಲ. ಇಲ್ಲ, ನನ್ನ ನಿರ್ಧಾರ ಸ್ಪಷ್ಟವಾಗಿದೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಖಾತೆ ನಿಭಾಯಿಸೋದಿಲ್ಲ, ನಾನು ಶಾಸಕನಾಗಿ ಕೆಲಸ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಕೂಡ ಇಬ್ಬರು ನಾಯಕರು ಅಂದ್ರೆ ಸಿಎಂ ಆಗಿರಬಹುದು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಅವರು ಕೂಡ ಭೇಟಿಯಾದ ಬಳಿಕ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಒಂದು ನಿರ್ಧಾರವನ್ನ ಸಿಎಂ ಅವರಿಗೂ ಕೂಡ ಹೇಳಿದ್ದೇನೆ ಮತ್ತೆ ಸುರ್ಜೇವಾಲ ಅವರಿಗೂ ಕೂಡ ಹೇಳಿದ್ದೇನೆ. ಹಾಗಾಗಿ ಸಂಜೆ ಅವರಿಗೂ ಕೂಡ ನಾನು ಕಾಯ್ತೇನೆ. ಸಂಜೆ ಅವರಿಗೆ ಏನಾದರೂ ಅವರು ನಿರ್ಧಾರ ಪ್ರಕಟಣೆ ಮಾಡಲಿಲ್ಲ ಅಂತಂದ್ರೆ ನಾನು ನನ್ನ ಸ್ಪಷ್ಟವಾಗಿರುವಂತಹ ನಿರ್ಧಾರ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂಥದ್ದು ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನ ಮತ್ತೊಮ್ಮೆ ರಾಜ್ಯಪಾಲರಿಗೂ ಕೂಡ ಹೋಗಿ ಅದನ್ನ ತಮ್ಮ ಒಂದು ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆ ಅಂಗೀಕಾರ ಆಗುತ್ತೆ ಅನ್ನುವಂತಹ ಒಂದು ತೀರ್ಮಾನಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಗಮನದಲ್ಲಿರಿಸಿ ರಾಹುಲ್ ಗಾಂಧಿ ಅವರು ನಿನ್ನೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದಾರಂತೆ, ಅವ್ರನ್ನ ಮನವೊಲಿಸಿಲ್ಲ ಅಂತಂದ್ರೆ ರಾಜೀನಾಮೆ ಅಂಗೀಕರಿಸಿ ಅನ್ನುವಂತ ರೀತಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಆದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ರಾಹುಲ್ ಗಾಂಧಿ ಅವರು ಹೇಳಿರ್ಬೋದು, ಆದ್ರೆ ರಾಜ್ಯದ ಒಂದು ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರ್ತಕ್ಕಂಥ ಜಿಬಿಎ ಚುನಾವಣೆ ಆಗಿರಬಹುದು, ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅದರಲ್ಲೂ ಪ್ರಮುಖವಾಗಿ ಶರತ್ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರವನ್ನ ಮುನ್ನಡೆಸುವಂತಹ ಸಂದರ್ಭದಲ್ಲಿ ಮೊದಲ ಹೆಜ್ಜೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ಪಕ್ಷಕ್ಕೆ ಹೊಡೆತ ಬೀಳುವಂತಾದ್ರೆ ಮುಂದಿನ ಸ್ಥಿತಿ ಏನು ಅನ್ನುವಂಥ ಬಹಳ ಯಕ್ಷ ಪ್ರಶ್ನೆ ಕೂಡ ಕಾರ್ಯಕರ್ತರಲ್ಲಾಗಿರಬಹುದು ಮತ್ತೆ ಪಕ್ಷದ ಮುಖಂಡರಲ್ಲೂ ಕೂಡ ಕಾಡುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಸವಾಲಾಗಿ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸುರ್ಜೇವಾಲ ಅವರು ಕೂಡ ಹೇಳಿದ್ರು, ಅವರು ಮನವೊಲಿಕೆ ಆಗ್ತಾ ಇಲ್ಲ, ತಾವು ಕೂಡ ಅವ್ರ ಜೊತೆ ಮಾತನಾಡಿ ಅನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಸುರ್ಜೇವಾಲ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿ ಮಾತನಾಡ್ತಾರೆ. ಆದ್ರೆ ಇದೀಗ ಸುರ್ಜೇವಾಲ ಅವರಿಗೂ ಕೂಡ ಒಂದು ರಾಮಲಿಂಗಾರೆಡ್ಡಿ ಅವರ ನಿರ್ಧಾರವನ್ನು ಬದಲಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ನನಗೆ ಬೇರೆ ಖಾತೆ ಬೇಡ, ನೀರಾವರಿ ಜಲಸಂಪನ್ಮೂಲ ಖಾತೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಹಾಗಾಗಿ ನಾನು ಅದನ್ನ ನಿರ್ವಹಿಸಕ್ಕೂ ಕೂಡ ಸಾಧ್ಯವಿಲ್ಲ, ನನ್ನ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ನಾನು ಶಾಸಕನಾಗಿ ಉಳಿತೇನೆ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗೆ ಇದು ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸವಾಲಾಗಿ ಪರಿಣಮಿಸಿದೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಹೇಳಿದಂತೆ ಕೊಟ್ರೆ ಇನ್ನು ಉಳಿದಿರತಕ್ಕಂತಹ ಸಚಿವರು ಸಹಿತ ಅದೇ ರೀತಿ ಖಾತೆ ತೆಗೆಯಬಹುದು. ಅವಾಗ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸೋದು ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ನಿರ್ಧಾರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ತಿಳಿಸುವಂತ ಸಾಧ್ಯತೆ ಇದೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಿಳಿಸಿ ಇದನ್ನು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗಿರತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.